ಯಾಕಾಗಿ ಕಿತಾಲ್ 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 ಅಂತ ಮತ್ತು ಕೂಡ ಹೇಳ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಯುದ್ಧ ಅಂದ್ರೆ ಯಾವ ಯುದ್ಧ ಅಂತ ಅರೇಬಿಯನ್ ಜನರಿಗೆ ಗೊತ್ತಿಲ್ವಾ? ಮತ್ತು ಯಾಕೆ ಓದ್ತಾ ಇದ್ದಾರೆ? ಹೌದು, ಕುರ್ಆನ್ ಒಂದು ಸೈನ್ಯ ಹೇಗಿರ್ಬೇಕು ಅಂತ ಕಲಿಸಿಕೊಡ್ತಾ ಇದೆ. ಅದೇ ಹೇಳಿದ್ದು ವಲ ತಾಟದು, ನೀವು ಎಷ್ಟೇ ದೊಡ್ಡ ಸೈನಿಕರಾಗಿರಿ, ಆದ್ರೆ ಕಂಡವರನ್ನು ಕೊಲ್ಲುವಂತಹ ಪರಾಕ್ರಮಿ ಕ್ರೂರಿಗಳಾಗಬೇಡಿ ಅಂತ ಕುರ್ಆನ್ ಹೇಳ್ತಾ ಇರೋದು. ಈ ವಿಡಿಯೋ ನಮ್ಮೆ ನೋಡ್ಕೊಂಡು ಬನ್ನಿ. ಗೌರವಾನ್ವಿತ CT ರವಿರವರು ಮಾಡಿದಂತಹ ಒಂದು ಭಾಷಣದ ತುಣುಕು ಇದು, ಸದನದಲ್ಲಿ ಮಾಡಿದಂತಹ ನೋಡಿ. ಸಭಾಪತಿಗಳೇ, ನಾನು ಯಾವುದೇ ಮತವನ್ನ ಉಲ್ಲೇಖ ಮಾಡದೆ ಕೆಲವು ಸಂಗತಿಯನ್ನು ಹೇಳಿದ್ದೆ. ಅಂದ್ರೆ ಒಂದು ಅರಬ್ಬಿ ಪದ, ಅದು ಕಿತಾಲ್ ಬಿ ಸಬೀಲಿಲ್ಲಾಹ್ ಅಂದ್ರೆ ಕಿತಾಲ್ ಅನ್ನೋದ್ರ ಪದದ ಮೂಲ ಕತ್ಲ್ ಅಂತಕ್ಕಂಥದ್ದು. ಕತ್ಲ್ ಅಂದ್ರೆ ಯಾರನ್ನು ಕೊಲ್ಲೋದು ಅಂತ ಹೇಳುತ್ತೆ, ವಿಶ್ಲೇಷಣೆ ಮಾಡಿ ಹೇಳುತ್ತೆ, ಕಾಫಿರನ್ನು ಕೊಲ್ಲೋದು ಅಂತ ಹೇಳುತ್ತೆ. ಮೊದಲನೇದಾಗಿ, ಒಂದು ಕುರ್ಆನಿನ ಪಾರಾಯಣವನ್ನೇ ಸರಿಯಾಗಿ ಮಾಡಕ್ಕೆ ಬರದವರು ಕುರ್ಆನ್ನ ವಿಷಯವನ್ನು ಆಂತರಿಕವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇದು, ಕುರ್ಆನ್ನಲ್ಲಿ ಅವರು ಹೇಳಿದಂತಹ ಆ 2 ಲಫ್ಸ್ಗಳನ್ನು, ಪದಗಳನ್ನು ಹೇಳೋದಕ್ಕಿಂತ ಮುಂಚೆ ಕುರ್ಆನ್ ಕುರಿತು ನಾನೊಂದು ಹೇಳ್ತೇನೆ. ಸುಂದರವಾದ ಮೋಟಿವೇಶನ್. ಪ್ರಪಂಚದಲ್ಲಿ ಅತ್ಯಂತ ಕ್ರೂರಿ ಅಂತ ಕರೆಯಲ್ಪಡುವ ಹುಟ್ಟಿದ ಮಗು ಗಂಡಾಗಿದ್ರೆ ಅಂತಹ 70,000ಕ್ಕಿಂತಲೂ ಹೆಚ್ಚು ಗಂಡ್ಮಕ್ಕಳನ್ನು ಕೊಂದಂತಹ ಭೀಕರವಾದ ಕ್ರೂರ ಮನುಷ್ಯ ಫಿರ್ಔನ್. ಅವನ ಹತ್ರ ನೀವು ಉಪದೇಶ ಮಾಡ್ಲಿಕ್ಕೆ ಹೋಗುವುದಾದ್ರೆ ಮೂಸಾರವರೇ, ಪ್ರವಾದಿ ಹಾರೂನ್ ಅವರೇ, ನೀವು ಕೂಲಾಲಹು ಕೌಲನ್ ಲಯ್ಯಿನ, ಪ್ರಪಂಚದ ಅತಿ ಕ್ರೂರಿ ಮನುಷ್ಯನಾದ ಫಿರ್ಔನ ಹತ್ರ ಕೂಡ ನೀವು ಹೋಗಿ ಮಾತಾಡಬೇಕಾದದ್ದು ಮೃದುವಾದ ಮಾತಿನೊಂದಿಗೆ, ಸಾಫ್ಟ್ ಆದ ಮಾತಿನೊಂದಿಗೆ, ಸೌಜನ್ಯವಾದ ಮಾತಿನೊಂದಿಗೆ ಮಾತ್ರ ಮಾತಾಡಬೇಕು ಅಂತಾಗಿದೆ ಕುರ್ಆನ್ ಉಪದೇಶ ನೀಡೋದು. ಅಂಥದ್ರಲ್ಲಿ ಅವಿಶ್ವಾಸವಿರುವವರನ್ನು ಕೊಂದೇ ಬಿಡಬೇಕು ಅಂತ ಕುರ್ಆನ್ ಹೇಗೆ ಹೇಳೋಕೆ ಸಾಧ್ಯ ಜನರೇ? 70,000ಕ್ಕಿಂತಲೂ ಹೆಚ್ಚು ಮಕ್ಕಳನ್ನೇ ಕೊಂದಂತ ಫಿರ್ಔನ ಹತ್ರ ಕೂಡ ನೀವು ಮಾತಾಡಬೇಕಾದದ್ದು ಅತ್ಯಂತ ಸಾಫ್ಟ್ ಆಗಿ ಅಂತ ಹೇಳೋ ಕುರ್ಆನ್, ನೀವು ಒಬ್ಬ ನಾಗರಿಕನನ್ನು ಕೊಲ್ಬೇಕು ಅಂತ ಕುರ್ಆನ್ ಹೇಳ್ತದೆ ಅಂತ ಹೇಳ್ತಾ ಇರುತ್ತಾ CT ರವಿರವರೇ? ಅದರ ಸುಂದರವಾದ ಎಕ್ಸ್ಪ್ಲೇನ್ ನಾನೀಗ ಮಾಡ್ತೇನೆ. ವಕಾತಿಲು ಫೀ ಸಬೀಲಿಲ್ಲಾಹಿ ಅಲ್ಲದೀನ ಯುಕಾತಿಲೂನಕುಂ, ನೀವು ಯುದ್ಧ ಮಾಡಬೇಕಾದದ್ದು, ನನ್ನ ಪ್ರೀತಿಯ ಮುಸಲ್ಮಾನರಿಗೆ, ನೀವು ಯುದ್ಧ ಮಾಡಬೇಕಾದದ್ದು, ಯುದ್ಧ ಮಾಡ್ಬೇಕು ಅಂತಾದ್ರೆ ಮುಸಲ್ಮಾನರಿಗೆ ಒಂದು ಷರತ್ತಿದೆ, ಒಂದಲ್ಲ ಹೆಚ್ಚು ಷರತ್ತಿದೆ. ಒಂದನೇದು, ಯಾರು ನಿಮ್ಮ ಹತ್ರ ಯುದ್ಧ ಮಾಡ್ಲಿಕ್ಕೆ ಬರ್ತಾರೋ ಅವರ ಹತ್ರ ಮಾತ್ರ ನೀವು ಯುದ್ಧ ಮಾಡಬೇಕು. ಕಂಡ ನಾಗರಿಕರೊಂದಿಗೆ ಯುದ್ಧ ಮಾಡ್ಲಿಕ್ಕೆ ಕುರ್ಆನ್ ಯಾವತ್ತೂ ಆದೇಶಿಸಿಲ್ಲ. ಇದಾಗಿದೆ ಕುರ್ಆನ್ನ ಪರಮೋನ್ನತವಾದ ಸಿದ್ಧಾಂತ. ಈ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳದೆ ಯಾವೊಬ್ಬ ಅನ್ಯ ಧರ್ಮೀಯನೂ ಕೂಡ ಇಸ್ಲಾಮಿನ ಸುಂದರವಾದ ತತ್ವ ಸಿದ್ಧಾಂತವನ್ನು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇದಾಗಿದೆ ಒಂದನೇದ್ದು. ನಿಮ್ಮ ಹತ್ರ ಯಾರು ಯುದ್ಧಕ್ಕೆ ಬರ್ತಾರೆ ಅವರ ಹತ್ರ ಮಾತ್ರ ನೀವು ಯುದ್ಧ ಮಾಡಬೇಕು. ಅಲ್ಲಿನ ಯಾವುದೇ ವೃದ್ಧರನ್ನು ನೀವು ಹತ್ಯೆಗೈಬಾರ್ದು, ಅಲ್ಲಿನ ಮರಗಳನ್ನು ಕೂಡ ಕಡಿಬಾರ್ದು. ಒಂದ್ ವೇಳೆ ನೀವು ಯುದ್ಧ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮಲ್ಲಿ ಒಂದು ಆರ್ಮಿ ಇರಬೇಕು, ನಿಮ್ಮ ಹತ್ರ ಸೈನ್ಯ ಇರಬೇಕು, ಮುಸಲ್ಮಾನರ ಜನರ ಹತ್ರ ಸೈನ್ಯ ಇರಬೇಕು. ಹೌದು, ಅವತ್ತು ಮುಸಲ್ಮಾನ್ ಜನರ ಹತ್ರ ಸೈನ್ಯ ಇತ್ತು, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹತ್ರ ಸೈನ್ಯ ಇತ್ತು, ಅನ್ಯ ಧರ್ಮೀಯರ ಹತ್ರ ಸೈನ್ಯ ಇತ್ತು. ಸೈನ್ಯದ ಮಧ್ಯೆ ಯುದ್ಧ ನಡೀಬೇಕು. ವಕಾತಿಲು ಫೀ ಸಬೀಲಿಲ್ಲಾಹಿ ಅಲ್ಲದೀನ ಯುಕಾತಿಲೂನಕುಂ, ನಿಮ್ಮ ಹತ್ರ ಯಾವ ಸೈನ್ಯ ಯುದ್ಧ ಮಾಡ್ಲಿಕ್ಕೆ ಬರುತ್ತೋ ಆ ಸೈನ್ಯದೊಂದಿಗೆ ನೀವು ಯುದ್ಧ ಮಾಡಬೇಕು. ವಲ ತಾಟದು, ಯಾವತ್ತು ನೀವು ಮೀರಬಾರ್ದು, ನೀವು ಸೀಮಾ ರೇಖೆಯನ್ನು ದಾಟಬಾರ್ದು. ಯಾವುದನ್ನು ಮಾತ್ರ ಎದುರು ಹಾಕೊಳ್ಬೇಕು ಅದನ್ನು ಮಾತ್ರ ಎದುರು ಹಾಕೊಳ್ಬೇಕು, ಅಲ್ಲದನ್ನು ನಾವು ಯಾವತ್ತೂ ಎದುರು ಹಾಕೊಳ್ಬಾರ್ದು. ಅಂದ್ರೆ ಕಂಡ ಜನರನ್ನು ಕೊಲ್ಲುವುದು, ಕಂಡ ನಾಗರಿಕರನ್ನು ಕೊಲ್ಲುವುದು, ಕಂಡ ಮರಗಳನ್ನು ನಾವು ಕಟ್ ಮಾಡುವುದು, ಇದು ಯಾವುದು ಕೂಡ ಬಾರ್ದು. ಯಾವ ಊರಿಗೆ ನೀವು ಯುದ್ಧ ಮಾಡ್ಲಿಕ್ಕೆ ಹೋಗ್ತೀರೋ ಆ ಊರನ್ನು ನೀವು ನಾಶ ಮಾಡಬಾರ್ದು. ಇದು ಇಸ್ಲಾಂ ಹೇಳೋದು. ಇಸ್ಲಾಮಿನಲ್ಲಿರೋ ಮುಸಲ್ಮಾನರು ಏನ್ ಮಾಡ್ತಾರೆ ಬೇರೆ ಚರ್ಚೆ, ಬಟ್ ಇಸ್ಲಾಂ ಹೇಳುವ ಸಿದ್ಧಾಂತ, ಕುರ್ಆನ್ ಹೇಳುವ ಸಿದ್ಧಾಂತ ಒಂದೇ. ನೀವು ಯಾರು ನಿಮ್ಮ ಹತ್ರ ಯುದ್ಧಕ್ಕೆ ಬರ್ತಾರೋ ಅವರ ಹತ್ರ ಮಾತ್ರ ಯುದ್ಧ ಮಾಡಬೇಕು. ನೋಡಿ, ಇಂಡಿಯಾ ಪಾಕಿಸ್ತಾನದ ಹತ್ರ ಯುದ್ಧ ಮಾಡ್ತು ಈ ಕಳೆದ ದಿನಗಳಲ್ಲಿ. ಹೇಗೆ ಯುದ್ಧ ಮಾಡ್ತು? ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ಮೇಲೆ ಪಾಯಿಂಟ್ ಹಾಕಿ ದಾಳಿ ಮಾಡ್ತು. ಇದು ಇಸ್ಲಾಂ ಕಲಿಸೋದು. ಅಂದ್ರೆ ಯಾರು ಭಯೋತ್ಪಾದಕರಿದ್ದಾರೆ ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು. ಇದು ಕುರ್ಆನ್ ಕಲಿಸುವಂತದ್ದು. ಅದರ ಅರ್ಥ ಅದು, ವಕಾತಿಲು ಫೀ ಸಬೀಲಿಲ್ಲಾಹಿ ಅಲ್ಲದೀನ ಯುಕಾತಿಲೂನಕುಂ ವಲಾ ತಾಟದು, ನೀವು ಮೀರಬಾರ್ದು, ನೀವು ಅತಿಕ್ರಮ ತೋರಿಸಬಾರ್ದು.
ಇನ್ನಲ್ಲಾಹ ಲಾ ಯುಹಿಬ್ಬುಲ್ ಮುಅ್ತದೀನ್, ಸೂರತುಲ್ ಬಕರದ 190ನೇ ಆಯತ್ತನ್ನು ನೀವು ವಿಶ್ಲೇಷಿಸಿದ್ದು ಸಿಟಿ ರವಿರವರೇ ಅದೇ ಆಯತ್ತನ್ನಾಗಿದೆ ನಾನು ವಿಶ್ಲೇಷಿಸ್ತಾ ಇರೋದು, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕುರ್ಆನ್ ಅನ್ನು ಅರ್ಥ ಮಾಡ್ಕೊಂಡ ಜನರ ಹತ್ರ ಹೋಗಿ ಕಲಿಬೇಕು. ಸಂಸ್ಕೃತವನ್ನು ಅರ್ಥ ಮಾಡ್ಕೊಂಡ ಜನರ ಹತ್ರ ಹೋಗಿ ಸಂಸ್ಕೃತದ ವೇದ ಗ್ರಂಥಗಳನ್ನು ಪಠನ ಮಾಡಬೇಕು, ಕಲಿಬೇಕು. ಅದ್ಬಿಟ್ಟು ಯಾರೋ ಒಂದು ಗೀಚಿದ್ದಾರೆ, ಆ ಗೀಚಿರುವುದನ್ನು ನಾವು ಓದ್ಕೊಂಡು ನಮ್ಮಿಷ್ಟ ಪ್ರಕಾರ ಓದುದಲ್ಲ. ಅದನ್ನು ಆಳವಾಗಿ ಯಾರು ತಿಳಿದಿರ್ತಾರೋ ಅವರ ಹತ್ರ ಮಾತ್ರ ಹೋಗಿ ನಾವು ಕಲಿಬೇಕು. ಇದಾಗಿದೆ. ಅಲ್ಲಿ ಎದುರು ನಜೀರ್ ಅಹ್ಮದ್ ಸರ್ ಅವರು ಇದ್ದಾರೆ, ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ನಿಮ್ದೇ ಏನು ನಿಮ್ಗೆ ಬೊಗಳಿಕೆ ಉಂಟು ಅದನ್ನೇ ನೀವು ಮಾತಾಡ್ತಾ ಇದ್ದೀರಿ. ಸಿಟಿ ರವಿರವರೇ, ನಾವು ನಿಮ್ಮನ್ನು ನೋಡ್ಕೊಳ್ತಾ ಇರೋದು ಇಂದು ನಿನ್ನೆ ಮೊನ್ನೆ ಅಲ್ಲ. ನೀವು ಯಾವಾಗ್ಲಿಂದ ಅಧಿಕಾರಕ್ಕೆ ಬಂದಿದ್ದೀರಿ ಅವತ್ತಿಂದಲೂ ಕೂಡ ಕುರ್ಆನ್ ದ್ವೇಷಕ್ಕೆ, ಕುರ್ಆನ್ ಇತರ ಜನರನ್ನು ಕೊಲ್ಲಿಕ್ಕೆ ಪ್ರಚೋದನೆ ನೀಡ್ತಾ ಇದೆ ಅಂತ ವರ್ಷಗಳಿಂದ ಈಚೆಗೆ ನೀವು ಹೇಳ್ಕೊಳ್ತಾ ಬರ್ತಾ ಇದ್ದೀರಿ. ಜಗತ್ತಿನಾದ್ಯಂತ ಮುಸಲ್ಮಾನರು ಯಾಕೆ ಭಯೋತ್ಪಾದನೆ, ಬಾಂಬ್ ಸ್ಫೋಟ ಮತ್ತು ಹಿಂಸೆಯಲ್ಲಿ ತೊಡಗಿರುತ್ತಾರೆ? ಇದಕ್ಕೆ ಕಾರಣ ಅವರ ಧಾರ್ಮಿಕ ಗ್ರಂಥ ಕುರಾನ್ನಲ್ಲಿರುವ ಬೋಧನೆಗಳು. ಒಮ್ಮೆಯಾದ್ರೂ ನಿಮ್ಮ ಮನಸ್ಸಿಂದ ಕುರ್ಆನ್ ನೀವು ಪಾರಾಯಣ ಮಾಡಿದ್ದೀರಾ? ಎಷ್ಟು ಮೋಟಿವೇಶನ್ ಪದಗಳಿವೆ ಅದರಲ್ಲಿ. ಮತ್ತೊಬ್ಬರನ್ನು ಯಾವತ್ತೂ ಹೀಯಾಳಿಸಬಾರ್ದು. ನೀವಲ್ಲದವರ ಜನರ ಹತ್ರ ನೀವು ಸೌಮ್ಯತೆಯಿಂದ ವರ್ತಿಸಬೇಕು. ನಡೆಯುವಾಗ್ಲೂ ಕೂಡ ವಿನಯದಿಂದ ನಡೀಬೇಕು. ನಿಮ್ಮ ಪ್ರೀತಿಯ ತಂದೆ ತಾಯಿ ಹತ್ರ ಅತ್ಯಂತ ಕಾರುಣ್ಯದಿಂದ ವರ್ತಿಸಬೇಕು. ಇಂತಹ ಕುರ್ಆನ್ ಕುರಿತ ನೀವು ಹೇಳ್ತಾ ಇರೋದು ಇಸ್ಲಾಂ ಹಿಂದೂಗಳನ್ನು, ಇಸ್ಲಾಂ ಕ್ರಿಶ್ಚಿಯನ್ರನ್ನು, ಇಸ್ಲಾಂ ಯಹೂದಿಗಳನ್ನು ಕೊಲ್ಲಿಕ್ಕೆ ಪ್ರಚೋದನೆ ನೀಡ್ತಾ ಇದೆ ಅಂತ. ಮೊನ್ನೆ ಹನೋಕ ಸೆಲೆಬ್ರೇಷನ್ ಇತ್ತು ಸಿಟಿ ರವರವರೇ. ಆ ಟೈಮಲ್ಲಿ ಆ ಇಬ್ರು ಭಯೋತ್ಪಾದಕರು, ಅವರು ಕೂಡ ಮುಸಲ್ಮಾನರಾಗಿದ್ದು, ಆ ಭಯೋತ್ಪಾದಕರ ಕೈಯಿಂದ ಗನ್ ಕಿತ್ಕೊಂಡದ್ದು ಯಾರು? ಮುಸಲ್ಮಾನ್ನೇ. ಅವರಿಗೆ ಯಹೂದಿ ಅಂತ ಗೊತ್ತಿಲ್ವಾ? ಬಟ್ ಯಾಕೆ ಕಿತ್ಕೊಂಡ್ರು? ಮನುಷ್ಯತ್ವ. ಒಬ್ಬ ವ್ಯಕ್ತಿಯನ್ನು ಕೊಂದ್ರೆ ಒಂದು ಜನಾಂಗವನ್ನು ಕೊಲ್ಲಂತೆ, ಒಬ್ಬ ವ್ಯಕ್ತಿಯನ್ನು ಉಳಿಸಿದ್ರೆ ಇಡೀ ಮಾನವ ಕೋಟಿಯನ್ನು ಉಳಿಸಿದಂತೆ ಅಂತ ಹೇಳಿದ್ದು ಕುರ್ಆನ್. ಆ ಕುರ್ಆನ್ ಹೇಗೆ ನಾಗರಿಕರನ್ನು ಕೊಲ್ಲಿ, ಹಿಂದೂಗಳನ್ನು ಕೊಲ್ಲಿ, ಸಿಖ್ಖರನ್ನು ಕೊಲ್ಲಿ ಅಂತ ಹೇಳ್ತದೆ? ಸ್ವಲ್ಪ ಆದ್ರೂ ಖರ್ಚು ಮಾಡ್ಬೇಕಲ್ಲ, ಕಾಮನ್ ಸೆನ್ಸ್ ಆದ್ರೂ ಬೇಡವಾ? ಇಂತಹ ಒಂದು ಕುರ್ಆನ್ ಇಬ್ರ ಪಾರಾಯಣ ಮಾಡುದು, ಒಂದು ದಿನಕ್ಕೆ 2 ಬಿಲಿಯನ್ ಜನರು ಪಾರಾಯಣ ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ವಾ ಕುರ್ಆನ್ ನಲ್ಲಿರುವ ಆಶಯ? ಅರಬಿ ಮಾತ್ರ ಗೊತ್ತಿರೋರು, ಅರಬಿ ವಿಷಯದಲ್ಲಿ ಆಳವಾಗಿ ಜ್ಞಾನವಿರುವವರು ಕೂಡ ಓದ್ತಾ ಇದ್ದಾರಲ್ವಾ? ಅವ್ರಿಗೆ ಗೊತ್ತಾಗ್ಲಿಲ್ವಾ ಕುರ್ಆನ್ ಇಂತಹ ಕುರ್ಆನ್ ಅಂತ? ಮತ್ತೆ ಯಾಕೆ ಮತ್ತು ಕೂಡ ಅವರು ಕುರ್ಆನ್ ಓದ್ತಾ ಇದ್ದಾರೆ? ಅದರಲ್ಲಿರುವ ಆಳವಾದ ಚಿಂತನೆಗಳು, ಯಾಕಾಗಿ ಕಿತಾಲ್ 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 ಅಂತ ಮತ್ತು ಕೂಡ ಹೇಳ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಯುದ್ಧ ಅಂದ್ರೆ ಯಾವ ಯುದ್ಧ ಅಂತ ಅರೇಬಿಯನ್ ಜನರಿಗೆ ಗೊತ್ತಿಲ್ವಾ? ಮತ್ತು ಯಾಕೆ ಓದ್ತಾ ಇದ್ದಾರೆ? ಹೌದು, ಕುರ್ಆನ್ ಒಂದು ಸೈನ್ಯ ಹೇಗಿರ್ಬೇಕು ಅಂತ ಕಲಿಸಿಕೊಡ್ತಾ ಇದೆ. ಅದೇ ಹೇಳಿದ್ದು ವಲ ತಾಟದು, ನೀವು ಎಷ್ಟೇ ದೊಡ್ಡ ಸೈನಿಕರಾಗಿರಿ, ಆದ್ರೆ ಕಂಡವರನ್ನು ಕೊಲ್ಲುವಂತಹ ಪರಾಕ್ರಮಿ ಕ್ರೂರಿಗಳಾಗಬೇಡಿ ಅಂತ ಕುರ್ಆನ್ ಹೇಳ್ತಾ ಇರೋದು. ಅದ್ಬಿಟ್ಟು ಕಿತಾಲ್ ಅಂದ್ರೆ ಕಂಡವರನ್ನು ಕೊಲ್ಲಿ ಅಂತ ಎಲ್ಲೂ ಹೇಳಲಿಲ್ಲ. ಒಂದು ವೇಳೆ ಕೊಲ್ಲುವುದಾದ್ರೆ ನಿಮ್ಮ ಎದುರು ಯಾರು ಯುದ್ಧಕ್ಕೆ ಬರ್ತಾರೋ ಅವರ ಕತ್ತನ್ನು ಕೊಯ್ದುಬಿಡಿ. ಹೌದು, ಯುದ್ಧಕ್ಕೆ ಬರುವುದಾದ್ರೆ ಅದರ ಅರ್ಥ ಏನು? ಒಬ್ಬನು ಮತ್ತೊಬ್ಬರನ್ನು ಕೊಲ್ಲಿಕ್ಕೆ, ಮತ್ತೊಬ್ಬರನ್ನು ಕೊಲ್ಲಿಕ್ಕೆ. ಹೌದು, ಹಾಗೇನೆ ಯುದ್ಧ ಅಂದ್ರೇನೆ ಹಾಗೇನೆ. ಸ್ವಲ್ಪ ಅದು ತಲೆ ಖರ್ಚು ಮಾಡ್ಕೊಳ್ಳಿ. ಕುರ್ಆನ್ ಕುರಿತು ಹೇಳುವುದಕ್ಕಿಂತ ಮುಂಚೆ ಕುರ್ಆನ್ ಯಾವ ವಿಷಯಕ್ಕೆ ಬಂದಿದೆ ಅಂತ ಸ್ವಲ್ಪ ಆದ್ರೂ ಒಂದು ಮೊರಾಲಿಟಿ ರೂಪದಲ್ಲಿ ಅದು ಥಿಂಕ್ ಮಾಡಿ. ಇನ್ನು ಹೆಚ್ಚು ಹೇಳಲಿಕ್ಕೆ ನಾ ಬಯಸಲ್ಲ. ಕುರ್ಆನ್ ಅಂದ್ರೆ ಯಾವತ್ತೂ ಕೂಡ ಮತ್ತೊಬ್ಬನನ್ನು ಕೊಲ್ಲಿಕ್ಕೆ ಹೇಳುವುದಿಲ್ಲ. ಒಂದು ವೇಳೆ ಹಾಗೆ ಕೊಲ್ಲಿಕ್ಕೆ ಹೇಳುವುದಾಗಿದ್ದಿದ್ರೆ ಮೂಸಾ ಅಲೈಹಿಸ್ಸಲಾಮರಿಗೆ ಫಿರ್ಔನ್ನ ಹತ್ರ ಹೋಗಿ ಮೃದುವಾಗಿ, ಸಾಫ್ಟ್ ಆಗಿ ಮಾತನಾಡಿ ಅವನನ್ನು ಒಳ್ಳೆಯವನ್ನಾಗಿ ಮಾಡಬೇಕು ಅಂತ ಕುರ್ಆನ್ ಯಾವತ್ತೂ ಹೇಳ್ತಾ ಇರಲಿಲ್ಲ. ಇಷ್ಟು ಅರ್ಥ ಮಾಡಿದ್ರೆ ಸಾಕು.